ಮನುಷ್ಯ ಅಂದ್ಮೇಲೆ ಆಸೆ ಇದ್ದೇ ಇರುತ್ತೆ, ಇರ್ಲೇಬೇಕು. ಕೈ ತುಂಬಾ ಹಣ, ಆಸ್ತಿ, ಕಾರು, ಮನೆ ಇಷ್ಟಿರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಅನ್ಸಿರುತ್ತೆ ಅಲ್ವಾ? ಇವೆಲ್ಲವನ್ನು ಪಡೆದುಕೊಂಡ್ರೆ ನಾವು ಸಂತೋಷವಾಗಿರಬಹುದು ಅಂತಾನು ಅಂದ್ಕೊಳ್ತೇವೆ. ಹೀಗೆ ಒಂದು ಫಂಕ್ಷನ್ ಅಲ್ಲಿ ಒಬ್ರು ವೃದ್ಧರು ಸಿಕ್ಕಿದ್ರು. ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್, ಮಗಳು ಡಾಕ್ಟರ್, ಮಗ ಸಾಫ್ಟ್ವೇರ್, ಇಬ್ರು ಹೊರದೇಶದಲ್ಲಿದ್ದಾರೆ. ಹೀಗೆ ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದ್ರು. 30 ವರ್ಷದಲ್ಲಿ ಕೆಲಸ ಸಿಕ್ತು, 60 ವರ್ಷದಲ್ಲಿ ರಿಟೈರ್ಡ್ ಆದ್ರು, ಮಕ್ಕಳನ್ನು ಕಲಿಸಿ ಬೆಳೆಸಿ ಮದುವೆ ಮಾಡಿಸಿದ್ರು. ಈಗ ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೆಂಡತಿ ಕೆಲವು ವರ್ಷದ ಹಿಂದೆ ತೀರ್ಕೊಂಡ್ಲು. ಇನ್ನು ಅರಮನೆಯಂತಹ ಮನೆ ಇದೆ, ಎಲ್ಲ ಇದೆ, ಆದ್ರೆ ನಾನು ಮಾತ್ರ ಏಕಾಂಗಿ. ಇದನ್ನೆಲ್ಲ ಕೇಳ್ತಾ ಇದ್ದಂತ ನನ್ಗೆ ಬೇಜಾರು ಆಯ್ತು. ಆಮೇಲೆ ಒಂದು ಪಾಠನೂ ಸಿಕ್ತು. ಮನುಷ್ಯನ ಲೈಫ್ ಅಂದ್ರೆ ಇಷ್ಟೇನಾ? ಮನುಷ್ಯನ ಲೈಫ್ ಸ್ಪ್ಯಾನ್ ಇರೋದು ಒಂದು ಅಂದಾಜಿಗೆ 23 ವರ್ಷಗಳು. ಅದರಲ್ಲಿ ಇನ್ನು ಎಜುಕೇಶನ್ ಡಿಗ್ರಿ ಅಂತ ಆಗುವಾಗ 21-22 ವರ್ಷಗಳು. ನಂತರದಲ್ಲಿ ಕೆಲಸ, ಮದುವೆ, ಮಕ್ಕಳು ಅಂತ ಹೇಳಿ 30 ವರ್ಷ ಕಳೆಯುತ್ತೆ. ಅರ್ಧದಷ್ಟು ವರ್ಷಗಳು ಕೂಡ ಮುಗ್ದು ಬಿಡುತ್ತೆ. ಇನ್ನು ಇರುವಂತಹ ಆಯಸ್ಸಿನಲ್ಲಿ ಹಣ, ಆಸ್ತಿ ಅಂತ ತಲೆ ಕೆಡಿಸಿಕೊಂಡು ಆರೋಗ್ಯ ಕಾಳಜಿ ಮಾಡದೆ ಜೀವನ ಕಳೆಯೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇರುವಂತಹ ಅರ್ಧ ವರ್ಷಗಳೇ ಆಗ್ಲಿ ದುಡ್ಡು ಬೇಕು, ಆದ್ರೆ ದುಡ್ಡಿಗಾಗಿ ನಿಮ್ಮ ಸಂತೋಷ, ಸಮಯ, ಆರೋಗ್ಯವನ್ನು ಹಾಳು ಮಾಡಿಕೊಂಡು ಜೀವಿಸಬೇಡಿ. ಇಲ್ಲಿ ನಮ್ಮದು ಅಂತ ಏನು ಇಲ್ಲ ಅಲ್ವಾ? ಸೊ ನಾವು ಈ ಜೀವನವನ್ನು ಯಾವ ರೀತಿ ಅನುಭವಿಸ್ತೇವೋ ಅದೇ ಒಂದು ನೆನಪು, ಅದೇ ಒಂದು ಸುಂದರ ಕ್ಷಣ. ನಾವಿರುವಂತಹ ನಮ್ಮ ಜೀವನದ ಸುಂದರ ಕ್ಷಣಗಳನ್ನು ಅನುಭವಿಸ್ತಾ ಹೋಗ್ಬೇಕು. ಫ್ಯಾಮಿಲಿ ಜೊತೆ ಸಮಯ ಕಳಿಬೇಕು, ಸಂತೋಷವಾಗಿರ್ಬೇಕು. ತೃಪ್ತಿಕರ ಜೀವನ ನಡೆಸುವುದನ್ನು ನಾವು ಕಲಿತಾಗ ಜೀವಿಸಿದಷ್ಟು ದಿನ ಸುಂದರವಾಗಿ ಇದ್ದೆ ಅಂತ ಒಂದು ನಿರಾಳ ಭಾವನೆ ಕೂಡ ಇರುತ್ತೆ. ಏನಂತೀರಾ? ಇನ್ನು ಆ ವೃದ್ಧರ ಪಾಡು ನಮ್ದಾಗ್ಬಾರ್ದು ಅಷ್ಟೇ.